ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ನೀವು ಕೇಳುವಂತಹ ಪ್ರಶ್ನೆಗೆ ಇಂದಿನ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತೀನಿ. ಸ್ನೇಹಿತರೆ, ನಾನು ಒಂದು ಪೆನ್ ಕೊಡ್ತೀನಿ ನಿಮಗೆ. ನೀವು ನಿಮ್ಮ ಕೈಯಲ್ಲಿರೋ ಚಿನ್ನದ ಉಂಗುರವನ್ನು ನನಗೆ ಕೊಡಬೇಕು. ಇದು ಸಾಧ್ಯನಾ? ಇದ್ರ ಪೆನ್ ಬೆಲೆ ಕೇವಲ 10 ರೂಪಾಯಿ. ನೀವು ಬೆರಳಲ್ಲಿ ಕೈಯಲ್ಲಿ ಹಾಕಿರೋ ಚಿನ್ನದ ಉಂಗುರ ಸುಮಾರು ಒಂದು 30,000 ರೂಪಾಯಿ. ಈ ಒಂದು ಬದಲಾವಣೆಗಳು ಹೇಗೆ ಸಾಧ್ಯವಾಗುತ್ತೆ? ಯಾರಾದರೂ ಕೊಡ್ತಾರಾ? ಖಂಡಿತವಾಗಲೂ ಯಾರೂ ಒಪ್ಪೋದಿಲ್ಲ ಇದಕ್ಕೆ. ಉದಾಹರಣೆಗೆ, ಈ ಪೆನ್ ಕೊಡ್ತೀನಿ, ನೀವು ಹಾಕಿರೋಂಥ ಕನ್ನಡಕನ ನನಗೆ ಕೊಡ್ತೀರಾ? ಅದು ಕೊಡೋಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಈ ಪೆನ್ನು 10 ರೂಪಾಯಿ, ನಾನು ಹಾಕಿರೋ ಕನ್ನಡಕ 3,000 ರೂಪಾಯಿ. ಇದನ್ನು ಎಕ್ಸ್ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾನು ನಿಮಗೆ ಒಂದು ಮೊಬೈಲ್ ಕೊಡ್ತೀನಿ, ನಿಮ್ಮ ಮನೇನ ನನಗೆ ಬರ್ಕೊಟ್ಬಿಡಿ. ಇದು ಕೊಡೋದಕ್ಕೆ ಸಾಧ್ಯವಾಗುತ್ತಾ? ನಾನು ನಿಮಗೆ ಒಂದು ಮೊಬೈಲ್ ಕೊಡ್ತೀನಿ, ನೀವು ನನಗೆ ನಿಮ್ಮ ಮನೆ ಬರ್ಕೊಡೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಇಲ್ಲಿ ಎಲ್ಲದಕ್ಕೂ ಕೂಡ ಒಂದು ಲೆಕ್ಕಾಚಾರ ಅಂತ ಇದೆ. ಇದ್ರ ಬೆಲೆ ಇಷ್ಟು, ಇದ್ರ ಬೆಲೆ ಇಷ್ಟು, ಇದ್ರ ಬೆಲೆ ಇಷ್ಟು, ಇದ್ರ ಬೆಲೆ ಇಷ್ಟು ಅಂತ. ಅದೇ ರೀತಿ ನಾವು ಆಡೋ ಮಾತುಗೂ ಕೂಡ ಬೆಲೆ ಇದೆ, ನಾವು ಆಡೋ ಆಲೋಚನೆಗೂ ಕೂಡ ಬೆಲೆ ಇದೆ. ಸ್ನೇಹ ಸಂಬಂಧದಲ್ಲಿ, ಕುಟುಂಬದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಿ ಕೆಲವೊಂದು ಸಲ ಮನಸ್ತಾಪಗಳು, ಜಗಳಗಳು ಬರ್ತವೆ. ಬಿಟ್ಟು ಹೋಗ್ಬಿಡ್ತಾರೆ ಕೆಲವರು, ಜಗಳ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕೇಸ್ಗಳು ಹಾಕ್ಬಿಡ್ತಾರೆ, ಹೊಡೆದಾಟ ಬಡದಾಟ, ಕೊಲೆ ಆಗಿಬಿಡುತ್ತೆ. ವಿಚಿತ್ರವಾಗಿರೋ ಎಲ್ಲ ಘಟನೆಗಳು ನಡೆದೋಗುತ್ತೆ. ಏನಕ್ಕೆ ಈ ರೀತಿ ನಡೆಯುತ್ತೆ ಅಂದರೆ, ಆ ನಡೆಯೋದಕ್ಕೆ ಕಾರಣ ಇದೇನೆ. ನಾನು ಹೇಳ್ದಂಗೆ, ನಾನು ನಿನಗೆ ಪೆನ್ ಕೊಡ್ತೀನಿ, ನೀನು ನನಗೆ ಚಿನ್ನದ ಸರ ಕೊಟ್ಬಿಡು. ಯಾರು ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇದ್ರ ಬೆಲೆ 10 ರೂಪಾಯಿ, ಚಿನ್ನದ ಸರದ ಬೆಲೆ 1,00,000 ರೂಪಾಯಿ. ಯಾರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ? ಯಾರು ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ. ಅದೇ ರೀತಿ ನೀವು ಆಡುವಂತಹ ಮಾತುಗಳು ಎದುರುಗಡೆಯಿಂದ ಬಂದಿರೋದು 10 ರೂಪಾಯಿ ಇದ್ದರೆ, ನೀವು ಅದಕ್ಕೆ ಆನ್ಸರ್ ಕೊಡೋದು 1,00,000 ರೂಪಾಯಿ ಆನ್ಸರ್ ಕೊಡ್ತೀರ. ಎದುರುಗಡೆಯಿಂದ ಬರೋವಂಥದ್ದು ಏನೋ ಒಂದು ಮಾತಿಗೆ ನೀವು ತಗೊಂಡಂಥ ನಿರ್ಧಾರಗಳು 1,00,000 ರೂಪಾಯಿ, ಕೋಟಿ ರೂಪಾಯಿ ನಿರ್ಧಾರ. ಒಂದು ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ. ಏನೋ ಒಂದು ಎಡವ್ಬಿಟ್ಟು ಯಾವುದೋ ಒಂದು ಗಾಜಿನ ಬಾಟ್ಲು ಒಡೆದೋಯ್ತು ಅಂತ ಇಟ್ಕೊಳ್ಳಿ, ಇದೇ ಗ್ಲಾಸ್ ಅಂದ್ಕೊಳ್ಳಿ. ಅಕಸ್ಮಾತ್ ಇದು ಒಡೆದೋಯ್ತು, ಎತ್ತಾಕಿದ ತಕ್ಷಣವೇ ಒಡೆದೋಯ್ತು. ಇದ್ರ ಬೆಲೆ ಎಷ್ಟು? 1,000 ರೂಪಾಯಿ ಅಥವಾ 2,000 ರೂಪಾಯಿ. ಅದರ ಮೇಲೆ ಇದಿರೋದಿಲ್ಲ. ಅದಕ್ಕೆ ಚೆನ್ನಾಗಿ ಹೊಡೆದು ಬೈದು ಅವನಿಗೆ ಅವಮಾನಿಸಿ, ಒಂದು ಮಗುಗೆ ಏನೇನೆಲ್ಲ ಬೈಬಾರ್ದು ಇದನ್ನು ಎತ್ತಾಕಿದ್ದಕ್ಕೆ ಅದನ್ನೆಲ್ಲ ಬೈದು ಅವ್ರಿಗೆ ಸಮಾಧಾನ ಆಗೋವರೆಗೂ 1/4 ಗಂಟೆ ಬೈದರು, 2 ಏಟು ಹೊಡೆದ್ರು. ಅವನೇನು ಮಾಡ್ದ ಹುಡುಗ? ಸೀದಾ ಹೋದ, ನೇಣ ಹಾಕೊಂಡು ಸತ್ತ. ವೆರಿ ಸಿಂಪಲ್. ಇದೊಂದು 2,000 ರೂಪಾಯಿ ವಸ್ತುವಿನ ಬೆಲೆಗೆ ಅವನಿಗೆ ಈ ಬೈದಂಥ ಬೋಗುಳ, ಕೆಟ್ಟ ಮಾತಲ್ಲಿ ಬೈದರು, ಬೆರಟು ತಗೊಂಡು 2 ಏಟು ಹೊಡೆದ್ರು. ಹೊಡೆದಿದ ತಕ್ಷಣ ಏನಾಯಿತು? ಅವನು ಒಂದು 1/2 ಗಂಟೆ ಇದ್ದ, ಅತ್ತ ತಪ್ಪಾಯಿತು ಅಂತ ಕೇಳ್ದ. ಆದರೂ ಕೂಡ ಅವ್ರು ಹೊಡೆಯೋದು ನಿಲ್ಲಿಸಲಿಲ್ಲ. ಹೊಡೆದ್ಬಿಟ್ಟು ಅವ್ರು ಸಮಾಧಾನ ಆಯಿತು, ಸುಸ್ತಾಯಿತು, ಅದಕ್ಕೆ ಹೋದರು. ಬಟ್ ಅದಾದಮೇಲೆ ನೇಣ ಹಾಕೊಂಡು ಸತ್ತು. ಯಾಕೆ ಹಿಂಗಾಯಿತು ಅಂತಂದರೆ, ಇಲ್ಲಿ ನಡೆದಿದ್ದು ಇದೇ ಲೇವಾದೇವಿ, ವ್ಯಾಪಾರ ವ್ಯವಹಾರ. ನಾನು ಪೆನ್ ಕೊಡ್ತೀನಿ, ನೀನು ನನಗೆ ಚಿನ್ನದ ಸರ ಕೊಡು. ಇವನು ಪೆನ್ ಕೊಟ್ಟ, ಅವನು ಚಿನ್ನದ ಸರನ ಕೊಟ್ಬಿಟ್ಟ. ಅಂದರೆ ಒಂದು ಸಣ್ಣ ತಪ್ಪಿಗೆ ಶಿಕ್ಷೆ ಮತ್ತು ದಂಡ ಎಷ್ಟು ಕೊಡಬೇಕು? ಅಷ್ಟು ಬೆಲೆ ಬಾಳುವಂಥದ್ದಕ್ಕೆ ಮಾತ್ರನೇ ನಾವು ಕೊಡಬೇಕೇ ಹೊರತು ಒಂದು ಮುನ್ನೆಚ್ಚರಿಕೆ ನೀಡ್ಬೋದಾಗಿತ್ತು. ಇನ್ನೊಂದು ಸಲ ಇನ್ನೊಂದು ಸಲ ಇದನ್ನೆಲ್ಲ ಗ್ಲಾಸ್ ಐಟಮ್ ಮುಟ್ಟಬೇಕಾದ್ರೆ ಬಹಳ ಜೋಪಾನದಲ್ಲಿ ಮುಟ್ಟು ಅಂತ ಹೇಳ್ಬೋದಾಗಿತ್ತು. ಅಥವಾ ಇದು ಒಡೆದೋಯ್ತಪ್ಪ, ಅದ್ರ ಬದಲು ನೀನು ಇನ್ನೊಂದು ತಗೊಂಡು ಬಂದು ಕೊಡು ಅಂತ ಕೇಳ್ಬೋದಿತ್ತು. ಇದೊಂದು 2,000 ರೂಪಾಯಿಗೆ ಒಂದು ಜೀವ ಕಳ್ಕೊಳ್ಳುವಂಥ ದುರ್ಘಟನೆ, ಅಥವಾ ಇದೊಂದು ಸಣ್ಣ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಯಾತಕ್ಕೋಸ್ಕರ ಕೊಡಬೇಕು? ಇದು ಪ್ರಪಂಚದಲ್ಲಿ ಈ ಥರದ್ದು ಗ್ಲಾಸ್ ಐಟಮು ಇನ್ನೊಂದು ಸಿಗೋದಿಲ್ವಾ? ಖಂಡಿತವಾಗ್ಲೂ ಸಿಗ್ತದೆ. ಅವನೇನಾದರೂ ಕೊಯ್ನೂರು ಡೈಮಂಡ್ನ ಹೊಡೆದಾಕದ್ನ? ಇಲ್ಲ. ಇದು ಯಾವುದೋ ಪುಟಗೋಸಿ ಗ್ಲಾಸು, ಎಲ್ಲೋ ಒಂದು 10-20 ರೂಪಾಯಿ ಕೊಟ್ಟರೆ ಸಂಡೆ ಬಜಾರ್ಗೆ ಹೋದ್ರೆ ಸಿಗ್ತದೆ. ಅಂತ ಸಿಗೋವಂಥದ್ದಕ್ಕೆ ಯಾಕೆ ಹೊಡಿಬೇಕು? ಯಾಕೆ ಬೈಬೇಕು? ಈ ಮನುಷ್ಯರು 1-2 ಕೇಸ್ಗಳಲ್ಲ, ಸಾಕಷ್ಟು ಕೇಸ್ಗಳನ್ನು ಅಟೆಂಡ್ ಮಾಡಿದ್ದೀನಿ. ಸುಮಾರು ಫ್ರೆಂಡ್ಸ್ ಸರ್ಕಲಲ್ಲಿ ಕೆಲವರು ಮನೆಗಳಲ್ಲಿ ನೋಡಿದ್ದೀನಿ. ಅವ್ರು ಮಾಡೋವಂಥದ್ದೆಲ್ಲ ಇದೇ ಕರ್ತವ್ಯಗಳು.
ಕೇವಲ ಅಪ್ಪ ಮಕ್ಕಳ ನಡುವೆ ಮಾತ್ರ ಹೇಳ್ತಾ ಇಲ್ಲ, ಲವರ್ಸ್ಗಳ ನಡುವೆ ಈ ಥರ ಆಗಿದೆ. ಏನೋ ಒಂದು ಗಿಫ್ಟ್ ಕೊಟ್ಟಿದ್ಲಂತೆ ಲವರ್ಸ್ಗೆ, ಅವನ ಗಿಫ್ಟ್ನ ಎಲ್ಲೋ ಬಸ್ಸಲ್ಲಿ ಹೋಗಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ದೊಡ್ಡ ಹೊಡೆದಾಟ ಬಡದಾಟ, ನಾನು ಅಷ್ಟು ಇಷ್ಟಪಟ್ಟು ತಗೊಂಡು ಬಂದಿದ್ದೆ, ನಿನಗೆ ಗಿಫ್ಟ್ ಕೊಟ್ಟಿದ್ದೆ, ನಿನಗೆ ಬೆಲೆ ಇಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ, ಹಾಗೆ ಹೀಗೆ ಅಂತ ಬ್ರೇಕಪ್ ಮಾಡಿಬಿಟ್ಬಿಟ್ಲು. ಅವನು ಸಾರಿ ಕೇಳ್ದ, ತಪ್ಪಾಯಿತು ಅನ್ಕಂಡ, ಏನು ಬೇಕು ನಿನಗೆ ಶಿಕ್ಷೆ ದಂಡವನ್ನು ಕೊಡು, ಅನುಭವಿಸ್ತೀನಿ, ಬಟ್ ಅದು ಮುಗಿದೋಯ್ತು ಬಿಡು ಅಂತ. ಆ ಗಿಫ್ಟು ಇವಳೇನಾದರೂ ಕೈಯಿಂದ ರಚಿಸಿಲ್ಲ, ಇಲ್ಲ ರೆಡಿಮೇಡ್ ಎಲ್ಲೋ ಹೋಗಿ ಮಾಲ್ಗಳಲ್ಲಿ ಸಿಕ್ತು, ಎತ್ಕೊಂಬಂದ್ಲು. ಅದರ ಬೆಲೆ ಒಂದು 2,000 2,500. ಅದನ್ನು ಅವನು ಎತ್ಕೊಂಡು ಹೋದ, ಎಲ್ಲೋ ಕಳ್ದಾಕೊಂಬಂದ, ಅದು ಬಿಟ್ಟೋಯ್ತು ಅಥವಾ ಯಾರೋ ಕಳ್ತನ ಮಾಡ್ಕೊಂಬಿಟ್ರು. ಇನ್ನೊಂದು ಸಲ ಹೋದ, 2,500 ರೂಪಾಯಿ ತಗೊಂಡು ಬಂದ, ಮುಗಿದೋಯ್ತು. ಇದಕ್ಕೆ 2,500 ರೂಪಾಯಿ ಐಟಮ್ ಕಳೆದಾಕೊಂಡು ಬಂದ ಅಂಥೇಳಿ ಸ್ನೇಹ ಸಂಬಂಧನ ಕಟ್ ಮಾಡಿಬಿಟ್ಲು. ಬ್ರೇಕಪ್ ಆಗೋಯ್ತು ಅವ್ರ ನಡುವೆ. ಯಾತಕ್ಕೋಸ್ಕರ? 4 ವರ್ಷ ಲವ್ ಮಾಡಿ ಎಲ್ಲವನ್ನ ಹಂಚ್ಕೊಂಡು ಶೇರಿಂಗ್ ಕೇರಿಂಗ್ ಎಲ್ಲ ಆಗಿ ಸುತ್ತಾಡಿ ಮದುವೆ ಆಗೋ ಭರವಸೆಗಳನ್ನೆಲ್ಲ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಒಂದು ಗಿಫ್ಟ್ 2,500 ರೂಪಾಯಿಂದ ಐಟಮ್ ಒಂದು ಕಳೆದಾಕೊಂಬಂದ ಅಂತ ಬ್ರೇಕಪ್ ಮಾಡ್ತಾರೆ. ಇವ್ರ ತಲೆಗಳಲ್ಲಿ ಏನು ತುಂಬಿದೆ? ಸಗಣಿ ತುಂಬೈತಾ ಅಥವಾ ಬೂಸ ತುಂಬೈತಾ? ಏನು ತುಂಬಿದೆ ಅನ್ನೋದು ಗೊತ್ತಿಲ್ಲ. ಕಾರಣ ಏನು ಅಂದರೆ, ಮತ್ತೆ ಹೇಳ್ತಾ ಇದ್ದೀನಿ, ಪೆನ್ ಕೊಡ್ತೀನಿ, ನೀನು ಚಿನ್ನದ ಸರ ಕೊಡು. ಇದು ಪೆನ್ ಬೆಲೆಗೆ ಚಿನ್ನದ ಸರ ಎಲ್ಲಿ ಹೊಂದಾಣಿಕೆ ಆಗುತ್ತೆ? ಸಾಧ್ಯವೇ ಇಲ್ಲ. ನಾನೊಂದು ಸೈಟ್ ಕೊಡ್ತೀನಿ, ನಿಂದೊಂದು 4 ಎಕರೆ ಜಮೀನು ಕೊಡು, ಓಕೆ. ಆ ಸೈಟು ಬೆಂಗಳೂರಲ್ಲಿದ್ದರೆ ಅದರ ಬೆಲೆ ಜಾಸ್ತಿ, ಅದನ್ನು ತೊಗೊಂಡು 4 ಎಕರೆ ತೊಗೊಳ್ಬೋದು. ಅದಕ್ಕೆ ಒಂದು ಸರಿಸಮ ಅಂತ ಇರ್ತದೆ. ಏನೋ 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ಈ ರೀತಿ ವ್ಯವಹಾರಗಳನ್ನು ಮಾಡಬೇಕೆ ಹೊರತು ಮನುಷ್ಯ ತನ್ನ ನಿರ್ಧಾರಗಳನ್ನು, ಅದು ಈ ಸ್ನೇಹ ಸಂಬಂಧದಲ್ಲಿ ನಿರ್ಧಾರಗಳನ್ನು ಸಣ್ಣದಕ್ಕೆ ದೊಡ್ಡದನ್ನು ಆಡ ಇಟ್ಬಿಡ್ತಾನೆ. ಎಮ್ಮೆ ಮಾರದ್ರಂತೆ ಬೆಕ್ಕು ತಗೊಳ್ಳೋದಕ್ಕೆ. ಯಾರಾದರೂ ಇದನ್ನು ನಂಬ್ತಾರ? ಬೆಕ್ಕು ತಗೊಳ್ಳೋದಕ್ಕೆ ಎಮ್ಮೆ ಮಾರೋದಂತೆ. ಬೆಕ್ಕು ಮರಿ ಹಾಕಿದ್ರೆ ಫ್ರೀಯಾಗಿ ಕೊಟ್ಬಿಡ್ತಾರೆ, ಆದರೆ ಎಮ್ಮೆನ ಕೊಡಲ್ಲ ಯಾರು. 40,000 50,000 ಅದನ್ನು ಬೆಕ್ಕು ತಗೊಳ್ಳೋಕ್ಕೆ ಮಾರೋದ್ರಂತೆ. ಈ ರೀತಿ ಕಥೆಗಳು ಮನುಷ್ಯ ಮಾಡಿಕೊಂಡು ಗಂಡ ಹೆಂಡತಿ ದೂರ ಆಗ್ತಾರೆ, ಡಿವೋರ್ಸ್ ಆಗ್ತಾರೆ, ಅಪ್ಪ ಮಕ್ಕಳು ಒಡೆದಾಟ ಬಡದಾಟ ಆಡ್ತಾರೆ, ಅಣ್ಣ ತಮ್ಮಂದಿರು ಕೋರ್ಟು ಕಚೇರಿ ಕೇಸ್ಗೆ ಹೋಗ್ತಾರೆ, ಲವರ್ಸ್ಗಳು ಬಿಟ್ಟು ಹೋಗ್ಬಿಡ್ತಾರೆ, ಸ್ನೇಹಿತರು ಏನೋ ಅಂದ ಅಂತ ಬಿಟ್ಟುಬಿಡ್ತಾನೆ, ಏನೋ ಒಂದು ಮಾತು ಅಂದ್ಬಿಟ್ಟ, ಯಾರಿಗೋ ಬಹುವಚನದಲ್ಲಿ ಮಾಡ್ತಾ ಇದ್ದು ಹೋಗ ನಿಮ್ಮ ಏನು ಅಂತ ಅಂದ್ಬಿಟ್ಟ, ಅಷ್ಟೇ ಮುಗ್ದೋಯ್ತು. ಇಷ್ಟೇ ಅಂದಿದ್ದು, ಬೇರೆ ಏನಿಲ್ಲ. ಅದು ತಮಾಷೆಯಾಗಿ ಅಂದಿತ್ತು. 30 ವರ್ಷದ ಸ್ನೇಹ ನಿಮ್ಮ ಏನ್ ಅಂದಿದ್ದಕ್ಕೆ ಕಟ್ಟಾಗೋಯ್ತು, ಕ್ಲೋಸ್. ಸೊ ಯಾರ್ದು ತಪ್ಪು ಯಾರ್ದು ಸರಿ? ಆ ಒಂದು ನಿಮ್ಮ ಏನ್ ಅನ್ನೋ ಪದ, ಅದಕ್ಕೆ ವ್ಯಾಲ್ಯೂ ಎಷ್ಟು? ಈಗೇನೋ ಅಂದ್ಬಿಟ್ಟಿದ್ದಾನೆ, ಅದಕ್ಕೆ ಏನು ಶಿಕ್ಷೆ, ಏನು ದಂಡ? ಸಾರಿ ಕೇಳಬೇಕಾ, ಕ್ಷಮೆ ಕೇಳಬೇಕಾ, ಕಾಲಿಗೆ ಬೀಳ್ಬೇಕಾ? ಅದರದ್ದು ವ್ಯಾಲ್ಯೂ ಎಷ್ಟಿದೆ ಅಷ್ಟನ್ನು ಮಾತ್ರನೇ ನಾವು ಕೇಳಬೇಕು. ಏನೋ ಕೋಪ ನನಗಾಗಲ್ಲ, ಆಯಿತು 1ಕ್ಕೆ 2ರಷ್ಟು ಮಾಡಿಸ್ಕೊ, ಒಂದ್ಸಲ ಬಸ್ಕಿ ಓಡಿಸೋ ಜಾಗದಲ್ಲಿ 2 ಸಲ ಓಡಿಸು. ಬಟ್ 30 ವರ್ಷದ ಸ್ನೇಹನ ಏನೋ ಅಂದ್ಬಿಟ್ಟ ಅಂತೇಳಿ ಕಟ್ ಮಾಡ್ಬಿಡ್ತು. ಅದು ಏನು ಕೆಟ್ಟ ಮಾತಲ್ಲ, ನಿಮ್ಮ ಮೈಯನ್ನು ಅಂದಿದ್ದಕ್ಕೆ 30 ವರ್ಷದ ಸ್ನೇಹ ಕಟ್ ಆಗೋಯ್ತು. ಇದೆಲ್ಲ ಯಾಕಾಗುತ್ತೆ ಅಂತಂದರೆ, ಮನುಷ್ಯನಿಗೆ ಮೊದಲು ಇದು ಗೊತ್ತಾಗೋದಿಲ್ಲ, ಯಾವುದಕ್ಕೆ ಎಷ್ಟು ನಾನು ದಂಡ ಕಟ್ಟಬೇಕು, ಯಾವುದಕ್ಕೆ ನಾನು ಎಷ್ಟು ಶಿಕ್ಷೆ ಅನುಭವಿಸ್ಬೇಕು, ಇದು ಗೊತ್ತಿಲ್ಲದೇ ಏನಾಗುತ್ತೆ, ಮನುಷ್ಯ ಬೇರೆ ಎಲ್ಲ ರೀತಿಯಲ್ಲೂ ನಷ್ಟವನ್ನು ಅನುಭವಿಸ್ತಾನೆ ಇರ್ತಾನೆ. ಇದು 1-2 ಅಲ್ಲ, ಈ ಥರ ನಾನು ಸಾವಿರಾರು ಲಕ್ಷಾಂತರ ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಪ್ರತಿಯೊಬ್ಬರು ಇದೇ ರೀತಿಯಾಗಿ ಮಾಡ್ತಾ ಇರ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಇಲ್ಲಿ ಸ್ನೇಹ ಸಂಬಂಧಕ್ಕೆ ಬಹಳ ವ್ಯಾಲ್ಯೂ ಇದೆ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಸ್ನೇಹ ಸಂಬಂಧಗಳು ಬಹಳ ಅತ್ಯಮೂಲ್ಯವಾದದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವಿಲ್ಲಿ ಬಂದಿರೋದು ಕರ್ಮ ಕಳ್ಕೊಳ್ಳೋದಕ್ಕೆ, ಋಣ ತೀರ್ಸೋಕ್ಕೆ. ಯಾವುದು ಋಣ ಇಲ್ಲದೆ ಹೋದರೆ ಅವ್ರು ನಮಗೆ ಪರಿಚಯ ಆಗೋದಿಲ್ಲ, ಅವ್ರು ನಮಗೆ ಸಿಗೋದಿಲ್ಲ, ಅವ್ರು ನಮಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಬೆಂಗಳೂರಲ್ಲಿ 1.25 ಕೋಟಿ ಜನ ಸಂಖ್ಯೆ ಇದ್ದಾರೆ. ಎಲ್ಲರೂ 1.25 ಕೋಟಿ ಜನನೂ ಬಂದು ನನ್ನನ್ನು ಭೇಟಿ ಮಾಡೋದಿಲ್ಲ. ಕೆಲವರು ಮಾತ್ರ ಬರ್ತಾರೆ, ಕೆಲವರನ್ನು ಮಾತ್ರ ಭೇಟಿ ಆಗೋದಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ನೇರವಾಗಿ ಮುಖಾಮುಖಿ ತನ್ನ ಜೀವಿತಾವಧಿಯವರೆಗೂ, ಹುಟ್ಟಿದಾಗಲಿಂದ ಸಾಯೋವರೆಗೂ ಇರ್ಬೋದು, ಅಥವಾ ಬುದ್ಧಿ ಬಂದಾಗಲಿಂದ ಸಾಯೋವರೆಗೂ ಇರ್ಬೋದು, ಅಥವಾ ವೃತ್ತಿ ಶುರು ಮಾಡಿದಾಗಲಿಂದ ಸಾಯೋವರೆಗೂ ಇರಬಹುದು, ಎಷ್ಟು ಜನ ಮೀಟ್ ಮಾಡಬಲ್ಲ ಅಮ್ಮಮ್ಮ ಅಂದರೆ? ಒಂದು 100 ಜನ, 1,000 ಜನ, 10,000 ಜನ, ಹೆಚ್ಚಂದರೆ 1,00,000 ಜನನ ಮೀಟ್ ಮಾಡ್ಬೋದಾ?
ಖಂಡಿತವಾಗ್ಲೂ 1,00,000 ಜನನ ಮೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೀಟ್ ಮಾಡೋದಂದರೆ ಎಲ್ಲೋ ಸ್ಟೇಜ್ ಮೇಲೆ ಹೋಗಿ ಹಾಯ್ ಅಂದ ಆ ಥರ ಮೀಟ್ ಅಲ್ಲ. ಮಾತುಕತೆ, ಸ್ನೇಹ ಸಂಬಂಧ, ವ್ಯಾಪಾರ ವ್ಯವಹಾರ ಎಷ್ಟು ಜನನ ಮಾಡೋದಕ್ಕೆ ಸಾಧ್ಯ? ಇಡೀ ಜೀವಿತಾವಧಿ 1,00,000 ಜನವನ್ನು ನಾವು ಮಾಡೋದಿಲ್ಲ. ಒಂದು ನಮ್ಮದು ಸೀಮಿತವಾದ ಅವಧಿ, ಸೀಮಿತವಾದ ಪ್ರಪಂಚ. ಪ್ರಪಂಚ ಬಹಳ ದೊಡ್ಡದಾಗಿದೆ, ಆದರೆ ನಮಗದು ಚಿಕ್ಕ ಪ್ರಪಂಚ. ಒಂದಷ್ಟು ಜನ ಮಾತ್ರ, ಗಂಡ ಹೆಂಡತಿ ಮಕ್ಕಳು, ಒಂದಷ್ಟು ಸ್ನೇಹಿತರು, ಒಂದಷ್ಟು ಬಂಧು ಬಳಗದವರು, ಒಂದಷ್ಟು ಹಿರಿಯ ಆತ್ಮೀಯರು, ಸೊ ವೃತ್ತಿಗೆ ಸಂಬಂಧಪಟ್ಟಂಥ ಪ್ರೊಫೆಷ್ನಲ್ ಫ್ರೆಂಡ್ಸ್ಗಳು, ಇಷ್ಟೇ ಜನ. ಅದನ್ನೆಲ್ಲ ಕೂಡಿದ್ರೆ ಒಂದು 15 ಜನ ಆಗ್ಬೋದು, ಒಂದು 30 ಜನ ಆಗ್ಬೋದು. ಇಷ್ಟೇ ನಮ್ಮ ಪ್ರಪಂಚ. ಆ 30 ಜನದಲ್ಲಿ ಬದುಕನ್ನು ಕಟ್ಕೊಳ್ಳೋದು ಬಿಟ್ಟು ಈ ರೀತಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಅದನ್ನು ಬಿಟ್ಬಿಡೋದು, ಯಾವುದೋ ಒಂದು ಹೇಳ್ದ ಅಂತ ಅಂದ್ಬಿಟ್ಟು ಅದನ್ನು ಅವ್ರ ಹತ್ರ ಕಿರುಕುಳ ಕೊಡೋದು ಅಥವಾ ಚಾಡಿ ಹೇಳೋದು, ಇನ್ನೊಬ್ಬರ ಬಗ್ಗೆ ಅವಮಾನ ಮಾಡೋದು, ದ್ವೇಷ ಮಾಡೋದು, ಇದೆಲ್ಲ ಮನುಷ್ಯ ಮಾಡ್ತಾ ಇರ್ತಾನೆ. ಮೊದಲು ಇದನ್ನು ತಿಳ್ಕೊಳ್ಳಿ. ವ್ಯಾಲ್ಯೂ. ತಪ್ಪಿಗೆ ಖಂಡಿತವಾಗಲೂ ಶಿಕ್ಷೆ ಮತ್ತು ದಂಡ ನಿಸರ್ಗ ಕೊಟ್ಟೇ ಕೊಡ್ತದೆ, ನಾವು ಕೂಡ ಕೊಡಲೇಬೇಕು. ಅದು ಎಷ್ಟು ಗಾತ್ರದ್ದಾಗಿರಬೇಕು, ಏನು ತಪ್ಪಿಗೆ ಏನು ಶಿಕ್ಷೆ ಏನು ದಂಡ, ಮೊದಲು ಇದನ್ನು ಜಡ್ಜ್ ಮಾಡಿ. ಅದಕ್ಕೆ ನ್ಯಾಯ ತೀರ್ಮಾನ ಅಂತ ಕರೆಯೋದು ಅದಕ್ಕೋಸ್ಕರ. ಕೋರ್ಟ್ಗೆ ಹೋದರೆ ಯಾವುದೋ ಒಂದು ತಪ್ಪಿಗೆ ಇಂಥ ಶಿಕ್ಷೆ ಅಂತ ಇರ್ತದೆ. ಅದು ಯಾರು ಅಪರಾಧಿ ಯಾರು ನಿರಪರಾಧಿ ಅದನ್ನು ಬಿಟ್ಟುಬಿಡಿ. ಒಂದು ತಪ್ಪಿಗೆ ಈ ಶಿಕ್ಷೆ, ಅಲ್ಲಿ ಜಡ್ಜ್ಮೆಂಟ್ ಏನು ಕೊಡ್ತಾರೆ ಅದು ಸಮಂಜಸ ಅಂತ ಅನಿಸುತ್ತೆ. ಯಾಕೆಂದರೆ ಅವನು ಮಾಡಿರೋ ತಪ್ಪಿಗೆ ತಕ್ಕಂಥ 1:20, ಒಂದು 100 ಗ್ರಾಮು 100 kgಲಿ ಒಂದು 100 ಗ್ರಾಮ್ ಅಥವಾ 1 kg ಹೆಚ್ಚು ಕಡಿಮೆ ಆಗಬಹುದೇ ಹೊರತು, ಈಗ ನಾನು ಹೇಳೋ ರೀತಿಯಲ್ಲಿ 100 kg 1000 kg 1000 kg 1,00,000 kg ಆ ಥರ ವ್ಯತ್ಯಾಸಗಳು ಎಲ್ಲೂ ಆಗೋದಿಲ್ಲ. ಅದೇ ರೀತಿ ನಿಮಗಿದು ಗೊತ್ತಾಗಲಿಲ್ಲ ಅಂದರೆ ಗೊತ್ತಿರೋರ ಬಳಿನಾದರೂ ಹೋಗಿ ಕೇಳ್ಕೊಳ್ಳಿ. ಇಲ್ಲಿ ಪಾಪ ದೂರ ಆದವರು ಕೌನ್ಸಿಲಿಂಗ್ ಅಂತ ಬರ್ತಾರೆ. ಅವರು ಹೋಗೋದೇನೋ ಹೋಗ್ಬಿಟ್ರು, ಫ್ರೆಂಡ್ಶಿಪ್ ಕಟ್ಟಾಗೋಯ್ತು, ಬಿಟ್ಬಿಟ್ರು. ಇವ್ರು ಪಾಪ ಗೊಳೋ ಅಂತ ಚಿಂತಿಸ್ತಾವ್ರೆ, ಅಳ್ತಾವ್ರೆ, ರೋಧಿಸ್ತಾವ್ರೆ. ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ, ಮೆಸೇಜ್ ಕಳಿಸಿದ್ರೆ ಮೆಸೇಜ್ ರಿಪ್ಲೈ ಮಾಡೋದಿಲ್ಲ. ಇದೆಲ್ಲವೂ ಕೂಡ ನಡೀತಾ ಇದೆ. ಯಾತಕ್ಕೋಸ್ಕರ ಇದು ನಡೀತೆ ಅಂದರೆ, ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ, ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ, ದೊಡ್ಡ ರೀತಿ ದಂಡ ಸಾಧ್ಯವೇ ಇಲ್ಲ. ನಿಗದಿತವಾದಂತಹ ಸಮಯ. ತಕಡಿ ಅಂತ ಏನು ಕೇಳ್ತಾರೆ ಅಂದರೆ, 1 kg ತಕಡಿ ಬಟ್ಟಿರುತ್ತೆ, ಇನ್ನೊಂದು kg ಹಣ್ಣು ಹಾಕ್ತಾರೆ. ಒಂದು 100 ಗ್ರಾಮು 50 ಗ್ರಾಮು ಹೆಚ್ಚಾಗೆ ಕೊಡ್ತಾರೆ 1 kgಗೆ. ಅಥವಾ ಕಡಿಮೆ ಇದ್ರೂ, ಇಷ್ಟು ಕಡಿಮೆ ಇದೆ, ಒಂದು 100 ಗ್ರಾಮ್ ಕಡಿಮೆ ಕೊಡಿ ಅಂತ ಹೇಳ್ತಾರೆ. 1 kg ಬಟ್ಟಿಟ್ಬಿಟ್ಟು 1/4 kg ಕೊಟ್ಟರೆ ಈಸ್ಕೊಳ್ತೀರಾ? 100 ಗ್ರಾಮ್ ಕೊಟ್ಟರೆ ಈಸ್ಕೊಳ್ತೀರಾ? ಖಂಡಿತವಾಗ್ಲೂ ಈಸ್ಕೊಳ್ಳೋದಿಲ್ಲ. ಅದೇ ರೀತಿ ನಿಮ್ಮ ಮಾತು ಕೂಡ ಎದುರುಗಡೆ ಇರೋರಿಗೆ ಏನು ತಪ್ಪು ಮಾಡಿದ್ರು, ಏನು ತಪ್ಪಾಡಿದ್ರು, ಅದಕ್ಕೆ ಏನು ಶಿಕ್ಷೆ, ಅಷ್ಟು ಮಾತ್ರನೇ ಕೊಡಬೇಕೆ ಹೊರತು ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಾಗ ಏನಾಗುತ್ತೆ, ಇದು ನಿಸರ್ಗ ಒಪ್ಪದೇ ಇರುವಂಥ ವಿಚಾರ. ಆಗ ನೀವು ಕಷ್ಟಕ್ಕೊಳಗಾಗ್ತೀರಾ. ಕಷ್ಟ ಅನುಭವಿಸೋದವ್ರಿಗೆ ಪುಣ್ಯ ಸಿಗ್ತದೆ, ಕಷ್ಟ ಕೊಟ್ಟವ್ರಿಗೆ ಇಲ್ಲಿ ಕರ್ಮಗಳನ್ನು ಅನುಭವಿಸ್ಬೇಕಾಗುತ್ತೆ. ಬಹಳ ಬಹಳ ಕಷ್ಟಗಳು ಬರ್ತವೆ. ಆದ್ದರಿಂದ ಬಹಳ ನಾಜೂಕು, ನಾಜೂಕಿನಿಂದ ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಳೋಕ್ಕಾಗಿಲ್ಲ, ನಿಮಗೂ ಯಾವುದೋ ಒಂದು ಈ ರೀತಿ ಎಲ್ಲ ಘಟನೆಗಳು ಮನೇಲಿ ನಡೀತಾ ಇದೆ, ಅಥವಾ ಫ್ರೆಂಡ್ ಸರ್ಕಲ್ ಸ್ನೇಹ ಸಂಬಂಧದಲ್ಲಿ ನಡೀತಾ ಇದೆ, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ನಡೀತಾ ಇದೆ ಅಂದರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಫೋಟೋ ಕಳಿಸಿದ್ರೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ನಮ್ಮ ಚಾನಲನ್ನು ಭೇಟಿ ಮಾಡಿದರೆ ಮೊದಲನೇ ಸಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.